ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಭಾರತ ರೆಡಿ ಆಗಿದೆ. 36 ಗಂಟೆಯ ಒಳಗಡೆ ಪಾಕಿಸ್ತಾನದ ವಿರುದ್ಧ ಹಾಗಾದ್ರೆ ಯುದ್ಧ ನಡೆಯೋದು ಫಿಕ್ಸಾ? ಪಾಕಿಸ್ತಾನ ವಿರುದ್ಧ ಸೆಣಸಾಟಕ್ಕೆ ಭಾರತೀಯ ಸೇನೆ ರೆಡಿ ಆಗಿದೆ, ಸರ್ವಸನ್ನದ್ಧವಾಗಿದೆ. ಸೇನಾಧಿಕಾರಿಗಳ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ 3 ಪಡೆಗಳ ಸೇನಾಧಿಕಾರಿಗಳ ಜೊತೆಗೆ ಮುಖ್ಯಸ್ಥರ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ. ಮುಂದೆ ಯುದ್ಧ ಮಾಡಬೇಕಾ ಬೇಡವಾ, ಯುದ್ಧ ಆದ್ರೆ ಸೇನೆಗಳು ರೆಡಿ ಆಗಿದಾವ, ಎಲ್ಲ ರೀತಿಯಲ್ಲೂ ಕೂಡ ಯೋಧರು ಸಜ್ಜಾಗಿದ್ದಾರ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸೇನಾಧಿಕಾರಿಗಳ ಬಳಿ. ಅದಾದ ನಂತರ ಮುಂದೇನು, ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಈಗ ಚರ್ಚೆಯನ್ನ ನಡೆಸಿದ್ದಾರೆ. ಬೆಳಗ್ಗೆಯಿಂದ ಪ್ರಧಾನಿ ನಿವಾಸದಲ್ಲಿ ಸಾಲು ಮೀಟಿಂಗ್ಗಳು ನಡೆದಿದ್ದಾವೆ. ಬರೋಬ್ಬರಿ 4 ಮೀಟಿಂಗ್ಗಳು ಸೇನಾಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ವಿಚಾರ ಹೊರ ಬಂದಿದ್ಯಾವಾಗ? ನಿನ್ನೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ 3 ಪಡೆಗಳ ಮುಖ್ಯಸ್ಥರು ಜೊತೆಗೆ ರಕ್ಷಣಾ ಸಚಿವರು ಇವರೆಲ್ಲರೂ ಇರುವಂತಹ ಸಭೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಲಾಯಿತು. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅನ್ನೋದು ಭಾರತದ ಆಗ್ರಹ. 36 ಗಂಟೆಯೊಳಗಡೆ ಪಾಕ್ ವಿರುದ್ಧ ಯುದ್ಧ ಫಿಕ್ಸ್. ಹಾಗಾದ್ರೆ ಸೇನಾಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೆಳಗ್ಗೆಯಿಂದ ಪ್ರಧಾನಿ ನಿವಾಸದಲ್ಲಿ ಸಾಲು ಸಭೆಗಳಾದ ಸೇನಾಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು. ನೀವೇ ಟೈಮ್ ಫಿಕ್ಸ್ ಮಾಡಿ, ನೀವೇ ಡೇಟ್ ಕೂಡ ಫಿಕ್ಸ್ ಮಾಡಿ, ನೀವೇ ಸ್ಥಳ ಕೂಡ ಫಿಕ್ಸ್ ಮಾಡಿಕೊಳ್ಳಿ. ಸೇನೆಯ ಮೇಲೆ ಸರ್ಕಾರಕ್ಕೆ ನಂಬಿಕೆ ಇದೆ. ನೀವು ಯಾವ ರೀತಿಯಾದಂತಹ ನಿರ್ಧಾರ ಮಾಡ್ತಿರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. 3 ಪಡೆಗಳ ಸೇನಾಧಿಕಾರಿಗಳಿಗೆ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿರು. ಅದಾದ ನಂತರ ಇವತ್ತು ಸಾಲು ಸಭೆಗಳು ನಡೀತಾ ಇದ್ದಾವೆ. ಅದು ಕೂಡ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಘಟಾನುಘಟಿಗಳು ಮಾತ್ರ ಭಾಗಿಯಾಗಿದ್ದಂತಹ ಸಭೆಯಲ್ಲಿ 3 ಸೇನಾ ಪಡೆಗಳ ಮುಖ್ಯಸ್ಥರು ಅಂದ್ರೆ ಭೂಸೇನೆ, ವಾಯುಸೇನೆ, ನೌಕಾಪಡೆ, ಈ 3 ಪಡೆಗಳ ಮುಖ್ಯಸ್ಥರು ಭಾಗಿಯಾಗಿದ್ರು. ಅಜಿತ್ ದೋವಲ್, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇದ್ರು. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈ 5-6 ಜನರ ಮಧ್ಯೆ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದರ ಸೀಕ್ರೆಟ್ ಮೀಟಿಂಗ್ ನಡೆದಿದೆ. ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿಯನ್ನ ಕಲಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆಯಂತೆ. ಸೇನಾಧಿಕಾರಿಗಳ ಜೊತೆಗೆ ನಿರಂತರವಾಗಿ ಮಾತನಾಡಿದ್ದಾರೆ ಪ್ರಧಾನಮಂತ್ರಿಗಳು. ಯುದ್ಧ ಅಂತ ಬಂದಾಗ ಅವರೇ ನಿರ್ಣಾಯಕ. 3 ಪಡೆಗಳು ಕೂಡ ಯುದ್ಧಕ್ಕೆ ಸರ್ವ ಸನ್ನದ್ಧವಾಗಿದಾವ ಇಲ್ವಾ? ಪ್ರತಿಯೊಂದರ ಮಾಹಿತಿಯನ್ನು ಕೂಡ ಪ್ರಧಾನಮಂತ್ರಿಗಳು ಪಡ್ಕೊಂಡಿದ್ದಾರೆ. ಆರ್ಥಿಕವಾಗಿ ನಿಮಗೆ ಏನು ಬೇಕೋ ಅದನ್ನ ನಾವು ಕೊಡ್ತೀವಿ, ಆದ್ರೆ 3 ಪಡೆಗಳು ಸರ್ವ ರೀತಿಯಲ್ಲೂ ಕೂಡ ತಯಾರಿ ಆಗಿದೆಯಾ ಇಲ್ವಾ? ತಕ್ಷಣವೇ ಯುದ್ಧ ಘೋಷಣೆ ಮಾಡಿದ್ರೆ ಅದಕ್ಕೆ ರೆಡಿ ಇದಾವ ಇಲ್ವಾ? ಇನ್ನು ಸಮಯ ಏನಾದ್ರೂ ಬೇಕಾ? ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಉಗ್ರ ಹಫೀಜ್ ನಿವಾಸಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಪಾಕಿಸ್ತಾನ ಆರ್ಮಿಯಿಂದಲೇ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂತ ನೋಡಿ. ಹಿಂಗ ಮಾಡಿನೇ ಇಲ್ಲಿಗೆ ತಂದ್ಕೊಂಡಿರೋದು ಪರಿಸ್ಥಿತಿ. ಉಗ್ರ ಹಫೀಜ್ನ ಸೇಫ್ ಮಾಡ್ತಾ ಇದೆಯಾ ಹಾಗಾದ್ರೆ ಪಾಕ್ ಆರ್ಮಿ? ಕ್ವಶನ್ ಏನು, ಅವರೇ ಸೇಫ್ ಮಾಡ್ತಾ ಇರೋದು. ಮತ್ತೆ ಪಾಕಿಸ್ತಾನ ಆರ್ಮಿ ಅಲ್ಲಿ ಬಂದು ನಿಂತ್ಕೊಂಡಿದೆ ಅಂತ ಅಂದ್ರೆ ಇನ್ನೇನ್ ಅರ್ಥ? ಲಷ್ಕರ್ ಸಂಘಟನೆ ಮುಖ್ಯಸ್ಥ ಹಫೀಜ್ ಸಯೀದ್, ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ಗೆ ಬಿಗಿ ಭದ್ರತೆಯನ್ನ ನೀಡಿರೋದು ಬೇರೆ ಯಾರು ಅಲ್ಲ, ಪಾಕಿಸ್ತಾನ ಆರ್ಮಿ. ಅವನ ನಿವಾಸಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ಕೊಡ್ತಾರೆ ಅಂತ ಅಂದ್ರೆ ಅವನಿಗೆ ಊಟ ಹಾಕಿ ಬೆಳೆಸ್ತಾ ಇರೋದು ಇವರೇ ಅಲ್ವಾ? ಜಗತ್ತಿಗೆ ಅವರೇ ಸಾರಿ ಹೇಳ್ತಾ ಇದ್ದಾರೆ. ಸೇಫ್ ಮಾಡ್ತಾ ಇರೋದು ಪಾಕಿಸ್ತಾನನೇ, ಪಾಕಿಸ್ತಾನದ ಆರ್ಮಿನೇ. ಈ ಉಗ್ರ ಹಫೀಜ್ ಭಾರತವನ್ನ ಬಿಡೋದಿಲ್ಲ. ಎಸ್, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಹಫೀಜ್ನ ಮನೆಯನ್ನು.
ಉಗ್ರ ಹಫೀಜ್ನ ಮನೆಯನ್ನ ನೀವು ನೋಡಬಹುದು. ಯಾವುದೋ ಗೋಡೌನ್ ಇದ್ದಂಗಿದೆ. ಮತ್ತೆ ಇಂಥ ಕಡೆ ಅವರು ಬದುಕೋದಕ್ಕೆ ಸಾಧ್ಯ ಹೇಳಿ? ಅಡಕ್ಕೊಂಡು ಬದುಕಬೇಕು, ಅದೇ ಜೀವನ ಹಾಕೂಡ್ದು. ಎಲ್ಲಾದ್ರೂ ಎಲ್ಲರ ತರ ನಿಮ್ ತರ ಬದುಕಿದ್ರೆ ಒಡೆದಾಗ್ತಾರ ಅವರು. ಹಂಗಾಗಿನೇ ಯಾವುದೋ ಒಂದು ಗೋಡೌನ್ ನಲ್ಲಿ ಬದುಕ್ತಾ ಇರ್ತಾನೆ, ಅದೊಂದು ಮನೆ. ಎಸ್, ಈಗ ಆ ಮನೆಯ ಸುತ್ತ ಪಾಕಿಸ್ತಾನ್ ಆರ್ಮಿ, ಪಾಕಿಸ್ತಾನದ ಯೋಧರು ನಿಂತ್ಕೊಂಡಿದ್ದಾರೆ ಕಾವಲಿಗೆ. ಸೊ ಇದು ಸ್ಪಷ್ಟಪಡಿಸುತ್ತೆ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕಾಪಾಡಿಕೊಳ್ತಿರೋದು ಪಾಕಿಸ್ತಾನ ಸೇನೆ ಅಂತ ಹೇಳಿ. ಪಾಕಿಸ್ತಾನದವರು ಎಷ್ಟೇ ಕತೆ ಹೇಳಿದ್ರು ಕೂಡ, ಅಥವಾ ಉಗ್ರನನ್ನ ನಾವು ಸಾಕುತ್ತಿಲ್ಲ, ಸಲಹುತ್ತಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ನಂಬೋರು ಯಾರೂ ಇಲ್ಲ. ಪ್ರಧಾನಿ ಮೋದಿಯ 4 ಮೀಟಿಂಗ್ ಹಿಂದಿದೆ ರೋಚಕ ಕತೆ. ಇವತ್ತು ಸಾಲು ಮೀಟಿಂಗ್ ಅನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಯ್ತು? ಒಂದೊಂದು ಮೀಟಿಂಗ್ ನಲ್ಲೂ ಒಂದೊಂದು ವಿಚಾರ ಚರ್ಚೆಗೆ ಬಂದಿದೆ. ಸಿಡಿಎಸ್ ಮೀಟಿಂಗ್ ನಲ್ಲಿ 3 ಸೇನಾ ಪಡೆಗಳ ಬಗ್ಗೆಯೇ ಚರ್ಚೆಯಾಗಿದೆ. ಸಂಪುಟ ಭದ್ರತಾ ಸಮಿತಿ ಸಭೆಯಲ್ಲಿ ಅಮಿತ್ ಶಾ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಸಿಸಿಎಸ್ ಮೀಟಿಂಗ್ ನಂತರ ಸಿಸಿಪಿಎ ಮೀಟಿಂಗ್, ಅದಕ್ಕೆ ವಿದೇಶಾಂಗವೇ ಮುಖ್ಯ. ವಿದೇಶಾಂಗ ವಿಚಾರದಲ್ಲಿ ಎದುರಾಗುವ ಅಪಾಯಗಳ ಬಗ್ಗೆ ಚರ್ಚೆ ನಡೆದಿದೆ. ಸಿಸಿಪಿಎ ಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಪಾತ್ರವೇ ಮುಖ್ಯವಾಗಿತ್ತು. ಗಮನಿಸ್ತಾ ಇದ್ದೀವಿ, ಆರ್ಥಿಕ ಅಪಾಯ ಸಾಧ್ಯತೆ ಇದೆ. ಪ್ರಧಾನಿ ಮೋದಿಯ 4 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 4 ಸಭೆಗಳನ್ನ ನಡೆಸಿದ್ದಾರೆ. ಇವತ್ತು ಸಿಡಿಎಸ್ ಸೇನೆ ಪ್ರಾಮುಖ್ಯತೆ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇದರಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಅವರೇ ಮುಖ್ಯಸ್ಥರು. ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವೆಲ್ ಸಹಕಾರ ಬಹಳ ಅಗತ್ಯವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಸಭೆಯಲ್ಲಿ 3 ಪಡೆಗಳ ಯುದ್ಧ ಸಿದ್ಧತೆ ಯಾವ ರೀತಿ ಆಗಿದೆ, ತಂತ್ರಗಾರಿಕೆಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. 3 ಸೇನಾ ಪಡೆಗಳ ಕೋಆರ್ಡಿನೇಷನ್ ತುಂಬಾನೇ ಮುಖ್ಯ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 3 ಸೇನಾ ಪಡೆ ಮುಖ್ಯಸ್ಥರೇ ನಿರ್ಣಾಯಕರಾಗಿರ್ತಾರೆ. ನೋಡಿ, 3 ಸೇನಾ ಪಡೆಯ ಮುಖ್ಯಸ್ಥರೇ ನಿರ್ಣಾಯಕರಾಗಿರ್ತಾರೆ. ಇದರಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವೆಲ್ ಸಹಕಾರವು ಕೂಡ ಬಹಳಷ್ಟು ಅಗತ್ಯ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಅಜಿತ್ ದೋವೆಲ್ ಅನ್ನೋ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಅಜಿತ್ ದೋವೆಲ್ ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ. ಏನೇ ಡಿಸಿಷನ್ ತೆಗೆದುಕೊಂಡ್ರೂ ಕೂಡ ಅವರ ಒಂದು ನಿರ್ಧಾರವೂ ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ. ಅವರ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೂಡ ತೆಗೆದುಕೊಳ್ತಾರೆ ಪ್ರಧಾನಮಂತ್ರಿಗಳು. ಎಸ್, ಗಮನಿಸ್ತಾ ಇದ್ದೀವಿ, ಈಗಾಗಲೇ ಸಿಡಿಎಸ್ ಮೀಟಿಂಗ್ ನಲ್ಲಿ 3 ಸೇನಾ ಪಡೆಗಳ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ, ಅಥವಾ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಮಂತ್ರಿಗಳು. ಸಿಸಿಎಸ್ ಸಭೆ ಯಾಕೆ ಮಾಡಿದ್ರು ಹಾಗಾದ್ರೆ ಸಭೆಯನ್ನ? ಯುದ್ಧದ ವಿವರಗಳು ಇಲ್ಲಿ ಚರ್ಚೆ ಆಗಲ್ಲ. ಕೆಲವರಿಗೆ ಕೆಲವು ನಿರ್ದಿಷ್ಟ ಜವಾಬ್ದಾರಿಯನ್ನ ನೀಡಲಾಗುತ್ತೆ, ಕೆಲವರಿಗೆ ಕೆಲವೊಂದಿಷ್ಟು ನಿರ್ದಿಷ್ಟ ಜವಾಬ್ದಾರಿಗಳನ್ನು ನೀಡಲಾಗುತ್ತೆ. ಆಂತರಿಕ ಭದ್ರತೆ ನಿಭಾಯಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಿದೆ ಈ ಒಂದು ಸಂದರ್ಭದಲ್ಲಿ. ಸಿಸಿಎಸ್ ಅಂದ್ರೆ ಸಂಪುಟ ರಕ್ಷಣಾ ಉಪಸಮಿತಿ. ಸಂಪುಟ ರಕ್ಷಣಾ ಉಪಸಮಿತಿ ಹಿರಿಯ ಸಚಿವರುಗಳ ಜೊತೆಗೆ ಯುದ್ಧದ ಬಗ್ಗೆ, ಮುಂದಿನ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಮುಂದೆ ಏನೇ ಆದ್ರೂ ಕೂಡ ಎದುರಾಗಬಹುದಾದಂತಹ ಸಂಕಷ್ಟಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿರೋದು. ಯುದ್ಧದ ವಿವರಗಳನ್ನ ಇಲ್ಲಿ ಚರ್ಚೆ ಆಗೋದಿಲ್ಲ. ಯುದ್ಧ ವಿವರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನೂ ಕೂಡ ಚರ್ಚೆ ಆಗೋದಿಲ್ಲ. ಕೆಲವರಿಗೆ ಕೆಲವು ನಿರ್ದಿಷ್ಟ ಜವಾಬ್ದಾರಿಯನ್ನ ನೀಡಲಾಗುತ್ತೆ ಸಿಸಿಎಸ್ ಸಭೆಯಲ್ಲಿ. ಇವರಿಗೆ ಅಂದ್ರೆ ಈಗ 3 ಸೇನಾ ಪಡೆಗಳಿದ್ದಾವೆ. ವಾಯುಸೇನೆ ಏನು ಮಾಡಬೇಕು, ಭೂಸೇನೆ ಏನು ಮಾಡಬೇಕು, ನೌಕಾಪಡೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಸಹಜವಾಗಿ ಚರ್ಚೆ ಆಗುತ್ತೆ. ಮತ್ತೆ
ಪ್ರಮುಖವಾಗಿ ಯಾರೆಲ್ಲ ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಾರೋ ಅವರ ಪಾತ್ರಗಳು ಏನೇನು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಎದುರಾಗಬಹುದಾದ ಸಂಕಷ್ಟಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಅಕಸ್ಮಾತ್ ಆಗಿ ತುರ್ತಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಆಗಿದ್ದೇ ಆದ್ರೆ ಮುಂದೆ ಏನೇನು ಸಂಕಷ್ಟ ಭಾರತವನ್ನ ಎದುರಿಸಬಹುದು ಇರಬಹುದು. ಪಾಕಿಸ್ತಾನಕ್ಕಿಂತ ಬಲಾಢ್ಯ ರಾಷ್ಟ್ರ ಭಾರತವೇ ಇರಬಹುದು. ಯುದ್ಧ ಘೋಷಣೆ ಆದ್ರೆ ಭಾರತಕ್ಕೆ ಏನೆಲ್ಲ ಅಡೆತಡೆ ಉಂಟಾಗಬಹುದು, ಏನೆಲ್ಲ ಎದುರಾಳಿಗಳು ಬರಬಹುದು, ಯಾವೆಲ್ಲ ರೀತಿಯಾಗಿ. ಇನ್ನು ಸಿಸಿಪಿಎ ಮಹತ್ವ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ದೇಶದ ಹೊರಗಿನಿಂದ ಎದುರಾಗುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಮಸ್ಯೆಗಳನ್ನ ನಿಭಾಯಿಸುವ ಕುರಿತು ಸಮಾಲೋಚನೆ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಉದಾಹರಣೆಗೆ ಟರ್ಕಿ ಪಾಕ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿರುವ ಮಾಹಿತಿ ಇದೆ. ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದೆ. ಚೀನಾ ಪಾಕ್ ಪರ ನಿಂತ್ರೆ ಎಲ್ಲಿಯವರೆಗೆ ನಿಲ್ಲಬಹುದು, ಎಕ್ಸಾಕ್ಟ್ಲಿ ಎಲ್ಲಿವರೆಗೂ ನಿಲ್ಲೋದಕ್ಕೆ ಸಾಧ್ಯ, ನಾವು ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಇಲ್ಲಿ ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಸಿಸಿಪಿಎ ಅಂದ್ರೆ ರಾಜಕೀಯ ವ್ಯವಹಾರಗಳ ಸಮಿತಿ. ವಿದೇಶಾಂಗ ಇಲಾಖೆಯ ಪಾತ್ರ ಇಲ್ಲಿ ಬಹಳಷ್ಟು ಪ್ರಮುಖ. ದೇಶದ ಹೊರಗಿನಿಂದ ಬರುವಂತ ಅದನ್ನ ಆ ಶತ್ರುಗಳನ್ನ ಎದುರಿಸೋದು ಹೇಗೆ. ಇನ್ನು ಸಿಸಿಇಎ ಸಭೆಯ ಮಹತ್ವ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಇದು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಸಮಿತಿ. ಸಿಸಿಇಎ ಯುದ್ಧ ನಡೆದ್ರೆ ಎದುರಾಗುವ ಆರ್ಥಿಕ ಸಂಕಷ್ಟದ ಬಗ್ಗೆ ಚರ್ಚೆಯೂ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಯುದ್ಧ ನಡೆದ್ರೆ ಆರ್ಥಿಕವಾಗಿ ಬಹಳಷ್ಟು ನಷ್ಟ ಅನುಭವಿಸಬೇಕಾಗುತ್ತೆ ಯಾವುದೇ ದೇಶ ಆದ್ರೂ ಸರಿ. ಉದಾಹರಣೆಗೆ ಉಕ್ರೇನ್ ರಷ್ಯಾ ಯುದ್ಧ ನಡೀತು, ಅಂತಹುದೇ ಹೆಜ್ಜೆ ಬೇರೆ ದೇಶಗಳು ಭಾರತದ ಜೊತೆ ಮಾಡಬಹುದು. ಅಂತಹುದೇ ಹೆಜ್ಜೆಯನ್ನ ಬೇರೆ ದೇಶಗಳು ಕೂಡ ಮಾಡಬಹುದು ಭಾರತದ ಜೊತೆಗೆ. ಯುದ್ಧ ಶುರುವಾದ್ರೆ ಸಹಜವಾಗಿ ಬೆಲೆ ಏರಿಕೆ ಆಗುತ್ತೆ. ಎಲ್ಲದರದ್ದು ಬೆಲೆ ಏರಿಕೆ ನಿಭಾಯಿಸುವುದು ಹೇಗೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಲೆ ಏರಿಕೆ ನಿಭಾಯಿಸೋದು ಹೇಗೆ, ಇಂತಹ ವಿಚಾರಗಳ ಬಗ್ಗೆ ಸಿಸಿಇಎ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಇದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಪಾತ್ರ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಈ ಒಂದು ಸಭೆಯಲ್ಲಿ ಆರ್ಥಿಕ ವಿಚಾರಗಳ ಸಂಪುಟ ಸಮಿತಿ, ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆ, ಹಾಗಾಗಿನೇ ಈ ಒಂದು ಸಭೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ. ಇದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಿತಿ, ಹಾಗಾಗಿ ಅವರ ಪಾತ್ರ ಬಹಳಷ್ಟು ಮುಖ್ಯ ಆಗುತ್ತೆ. ಯುದ್ಧ ನಡೆದ್ರೆ ಎದುರಾಗುವ ಆರ್ಥಿಕ ಸಂಕಷ್ಟದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಉದಾಹರಣೆಗೆ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾರತಕ್ಕೆ ಲಾಭ ಆಯಿತು. ಅಂತಹುದೇ ಹೆಜ್ಜೆ ಬೇರೆ ದೇಶಗಳು ಭಾರತದ ಜೊತೆ ಮಾಡುವಂತ ಸಾಧ್ಯತೆ ಇದೆ. ಯುದ್ಧ ಶುರುವಾದ್ರೆ ಸಹಜವಾಗಿ ಬೆಲೆ ಏರಿಕೆ ಆಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಈ ಸಿಸಿಇಎ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಯಾವುದೇ ದೇಶ ತೆಗೆದುಕೊಳ್ಳಿ, ಯುದ್ಧ ಅಂತ ಘೋಷಣೆ ಆಗಿಬಿಟ್ರೆ ಅದು ಎಲ್ಲಿಯವರೆಗೂ ನಡೆಯುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ ಯೋಚನೆನೇ ಮಾಡಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಯುದ್ಧ ನಡೀತಾನೆ ಇರುತ್ತೆ. ಈಗ ರಷ್ಯಾ ಉಕ್ರೇನ್ ಯುದ್ಧ ಇವತ್ತಿನವರೆಗೂ ನಡೀತಾನೆ ಇದೆ. ಇನ್ನು ಹಮಾಸ್ ಇಸ್ರೇಲ್ ಯುದ್ಧ ನಡೀತಾನೆ ಇದೆ. ಹೀಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಬಂದು ಯುದ್ಧವನ್ನ ನಿಲ್ಲಿಸಿ ಅಂದ್ರೂ ಕೂಡ ನಿಲ್ಲಿಸೋದಿಲ್ಲ. ಈಗ ಅದೇ ರೀತಿಯಾದಂಥ ಕಥೆ ಆಗುತ್ತೆ ಅಕಸ್ಮಾತ್ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಶುರುವಾಗ್ಬಿಟ್ರೆ. ಹಾಗಾಗಿನೇ ಆರ್ಥಿಕವಾಗಿ ಬಹಳಷ್ಟು ಹೊಡೆತ ಆಗುತ್ತೆ ಅನ್ನೋದರ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ, ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸರ್, ಈಗ ಬಹಳ ಪ್ರಮುಖವಾಗಿ 3 ಸೇನಾಪಡೆಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದಿಷ್ಟು 4 ಸಭೆಗಳಲ್ಲಿ ಬಹಳ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು ಅಂತ ಗಮನಿಸ್ತಾ ಇದ್ದೀವಿ. ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸಿಸಿಎ ಸಭೆಯ ಮಹತ್ವವನ್ನ ನಾವು ವಿವರಿಸ್ತಾ ಇದ್ವಿ. ಸಿಸಿಇಎ ಅಂದ್ರೆ ಆರ್ಥಿಕ ವಿಚಾರಗಳ ಸಂಪುಟ ಸಮಿತಿ. ಈಗ 4 ಪ್ರಮುಖವಾದಂಥ ಸಭೆಗಳು ನಡೆದಿದ್ದಾವೆ ಪ್ರಧಾನಿಗಳ ನೇತೃತ್ವದಲ್ಲಿ. ಆ ಒಂದು ಸಭೆಗಳ ಮಹತ್ವ ಏನು, ಜೊತೆಗೆ ಆ ಸಭೆಗಳಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಗಿದೆ,
ಏನಾಗುತ್ತೆ, ಏನ್ ಚರ್ಚೆ ಆಗುತ್ತೆ? ಬಹಳ ಪ್ರಮುಖವಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ. ಸರ್, ಈಗ ಬಹಳ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಲು ಸಾಲು ಸಭೆಗಳು ನಡೆದಿದ್ದಾವೆ, 4-5 ಸಭೆಗಳು. ಆ ಸಭೆಗಳಲ್ಲಿ ಪ್ರಮುಖವಾಗಿ ಆಗಿರುವಂತಹ ಚರ್ಚೆಗಳೇನು ಅಂತ? ರಾಮ, ವಿಶೇಷವಾಗಿ ಕಳೆದ 3 ದಿನಗಳಿಂದ ಬೇರೆ ಬೇರೆ ರೀತಿಯ ಸಭೆಗಳನ್ನು ನರೇಂದ್ರ ಮೋದಿ ಅವರ ಒಂದು ಲೀಡರ್ಶಿಪ್ನಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ 4 ಸಭೆಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಈಗಾಗಲೇ ನೀವು ಕೆಲವೊಂದು ಮಾಹಿತಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ವಿಶೇಷವಾಗಿ ಅದರಲ್ಲಿ ಮೊದಲನೇದು ಭಾರತದ ಸೇನಾ ಅಧಿಕಾರಿಗಳ ಜೊತೆ ಸಭೆ ನಡೆದಂಥ ಸಭೆ ತುಂಬ ಇಂಪಾರ್ಟೆಂಟು, ತುಂಬ ಮಹತ್ವಪೂರ್ಣವಾದ ಸಭೆ ಇದು. ಇದರಲ್ಲಿ CDS ಅಂದರೆ ನಮ್ಮ ಸೇನಾ ಮುಖ್ಯಸ್ಥರೇನಿದ್ದಾರೆ ಅವ್ರ ಜೊತೆ ಅನಿಲ್ ಚೌಹಾಣ್ CDS ಏನು ಇದ್ದಾರೆ ಅವ್ರ ಜೊತೆಗೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ 3 ಪಡೆಗಳೇನಿದ್ದಾವೆ ಆ ಪಡೆಗಳ ಮುಖ್ಯಸ್ಥರ ಜೊತೆ ನರೇಂದ್ರ ಮೋದಿ ಅವರು ಪ್ರಮುಖವಾದ ಮೀಟಿಂಗನ್ನು ಮಾಡಿದ್ರು. ಅದರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು, ಗೃಹ ಸಚಿವ ಅಮಿತ್ ಶಾ, ಜೊತೆಗೆ NIA ಸಲಹಾಗಾರ ಅಜಿತ್ ದೋವಲ್, ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ಯಾಕೆ ಇವರು ಇಂಪಾರ್ಟೆಂಟು? ಇದು ಮೊದಲ ಮೀಟಿಂಗ್ ಆಗಿದ್ದು, ಫಸ್ಟ್ ಮೀಟಿಂಗ್ ಇದು. ನರೇಂದ್ರ ಮೋದಿ ಅವರು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ನಡೆದಂತಹ ಮೊದಲ ಸಭೆ ಇದು. ಯಾಕೆ ಈ ಒಂದು ಮೀಟಿಂಗ್ ಇಂಪಾರ್ಟೆಂಟು ಅಂತ? ಸಹಜವಾಗಿಯೇ ಒಂದು ದೇಶ ಅಂದಮೇಲೆ, ಈಗ ಎಕ್ಸಾಂಪಲ್ ಭಾರತವೇ ಇನ್ನೊಂದು ದೇಶದ ವಿರುದ್ಧ ನಾವು ಅಟ್ಯಾಕ್ ಮಾಡ್ತೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸೇನಾಪಡೆಯ ಸ್ಟ್ರೆಂತ್ ಏನು, ಜೊತೆಗೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಈ 3 ಸೇನಾಪಡೆಗಳ ಜೊತೆ ಹೇಗಿದೆ ಸಂಬಂಧ, ಆ ಮುಖ್ಯಸ್ಥರ ಸಂಬಂಧ ಹೇಗಿದೆ, ಒಬ್ರಿಗೊಬ್ಬರು ಕೋಆರ್ಡಿನೇಷನ್ ಹೇಗಿದೆ. ನಾವೊಂದು ವೇಳೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕು ಅಂದರೆ, ಈ ಹಿಂದೆ ನಾವೇನು ಏರ್ ಸ್ಟ್ರೈಕ್ ಮಾಡಿದ್ದೀವಿ, ಏರ್ ಸ್ಟ್ರೈಕ್ ಮಾಡಬೇಕಾದ್ರೆ ಜೊತೆಗೆ ಭೂಸೇನಾ ನಮ್ಮ ಮಿಲಿಟ್ರಿ ಜೊತೆಗೆ ಅವರ ಗಡಿಯನ್ನು ದಾಟಿ ನುಗ್ಗಿ ಹೊಡೆದಿದ್ವಿ ಪಾಕಿಸ್ತಾನದ ಒಂದು ಉಗ್ರಗಾಮಿಗಳ ಅಡುಗುದಾಣಗಳಲ್ಲಿ. ಈ ಒಂದು ಕೋಆರ್ಡಿನೇಷನ್ ಮಾಡೋದಕ್ಕೆ ಈ 3 ಸೇನಾ ಮುಖ್ಯಸ್ಥರ ಕೋಆರ್ಡಿನೇಷನ್, ಅವ್ರ ಜೊತೆ ಹೇಗಿದೆ ಸಂಬಂಧ, ಹೇಗಿದೆ, ಅವರ ಒಂದು ಅಭಿಪ್ರಾಯ ಬೇಕೇ ಬೇಕು. ಹೀಗಾಗಿನೇ ಫಸ್ಟ್ ಪ್ರಿಯಾರಿಟಿ ನಮ್ಮ ಸೇನಾ ಮುಖ್ಯಸ್ಥರ ಜೊತೆಗಿನ ಮೀಟಿಂಗು. ಅದಾದ ನಂತರ CST ಜೊತೆ ಈ 3 ಸೇನಾ ಮುಖ್ಯಸ್ಥರ ಜೊತೆಗೆ CST ಅವರ ಸಂಬಂಧ ಹೇಗಿದೆ, ಅವರ ಸಲಹೆ ಏನು ಕೊಡ್ತಾರೆ ಇದು. ಜೊತೆಗೆ NSA ಏನು ಸಲಹಾಗಾರ ಏನಿದ್ದಾರೆ, ರಾಷ್ಟ್ರೀಯ ಭದ್ರತಾ ಸಲಹಾಗಾರರು ಅಜಿತ್ ದೋವಲ್, ಇವರು ಯಾವ ಥರ ಈ ಟೀಮ್ ಜೊತೆ ಇಟ್ಕೊಂಡು ಏನು ಟ್ಯಾಕಲ್ ಮಾಡ್ಬೋದು, ನಾವು ಆಂತರಿಕ ಭದ್ರತೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭದ್ರತೆಯನ್ನು ಹೇಗೆ, ನಮ್ಮ ನಿಲುವನ್ನು ನಾವು ಸಾಬೀತುಪಡಿಸೋದಕ್ಕೆ ಏನು ಮಾಡಬಹುದು ಅನ್ನೋ ಲೆಕ್ಕಾಚಾರವಾಗಿ ಈ ಒಂದು ಸಭೆ ನಡೀತು. ಮೊದಲ ಸಭೆ ಇದು, ನರೇಂದ್ರ ಮೋದಿ ಅವರ ಒಂದು ಲೀಡರ್ಶಿಪ್ನಲ್ಲಿ ನಡೆದಂತಹ ಮೊದಲ ಸಭೆ ಇದು. ನಮ್ಮ ಸೇನೆ ಎಷ್ಟರ ಮಟ್ಟಿಗೆ ರೆಡಿ ಇದೆ, ನಾವೊಂದು ವೇಳೆ ಪಾಕಿಸ್ತಾನದ ವಿರುದ್ಧ ಒಂದು ಅಟ್ಯಾಕ್ ಮಾಡೋದಾದರೆ, ಇದು ಯುದ್ಧನೇ ಆಗಬೇಕು ಅಂತೇನಿಲ್ಲ, ರಾಜತಾಂತ್ರಿಕವಾಗಿ ಈಗಾಗಲೇ ನಾವು ಭಾರತ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಯುದ್ಧವನ್ನು ಬಿಟ್ಟು ಬೇರೆ ಯಾವ ರೀತಿ ನಾವು ದಾಳಿಯನ್ನು ಮಾಡಬಹುದು, ಪಾಕಿಸ್ತಾನ ಸೇನೆಯನ್ನು ಟಾರ್ಗೆಟ್ ಮಾಡಬಹುದಾ ಅಥವಾ ಉಗ್ರರನ್ನು ಟಾರ್ಗೆಟ್ ಮಾಡಬೇಕಾ, ನಮ್ಮ ಟಾರ್ಗೆಟ್ ಏನು, ಆ ಟಾರ್ಗೆಟನ್ನು ರೀಚ್ ಆಗಬೇಕು ಅಂದರೆ ಎಲ್ಲಿ ಲೊಕೇಶನ್ ನಾವು ನಿನ್ನೆ ಗಮನಿಸ್ತಾ ಇದ್ವಿ. 3 ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ನರೇಂದ್ರ ಮೋದಿ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ನೀವೇ ಟಾರ್ಗೆಟ್ ಫಿಕ್ಸ್ ಮಾಡಿ, ಎಲ್ಲಿ ಟೈಮಿಂಗ್ ಫಿಕ್ಸ್ ಮಾಡಿ, ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಮೋದಿ ಅವರು ಹೇಳಿದರು. ಸೊ ಹಾಗಾಗಿನೇ ಈ ಒಂದು ಮಾತುಕತೆ ಆಗಬೇಕು ಅಂದರೆ 3 ಸೇನಾ ಮುಖ್ಯಸ್ಥರ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟು. ನಾವು ಎಲ್ಲಿ ನಮ್ಮ ಸೇನೆ ನುಗ್ಗಿಸ್ಬೇಕು, ಎಲ್ಲಿ ಹೊಡಿಬೇಕು, ಯಾವ ಥರ ಪ್ಲಾನ್ ಮಾಡಬೇಕು ಅನ್ನೋದು ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿನೇ ಸೇನಾ ಮುಖ್ಯಸ್ಥರ ಜೊತೆಗಿನ ಈ ಒಂದು ಸಭೆ, ಮೊದಲ ಸಭೆ, ಇದು ತುಂಬ ಇಂಪಾರ್ಟೆಂಟು. ಮತ್ತೊಂದು 2ನೇ ಸಭೆ, ನೀವು ಆಗಲೇ ಹೇಳ್ತಾ ಇದ್ರಿ CCS ಸಭೆ. CCS ಅಂದರೆ ಸಂಪುಟ ರಕ್ಷಣೆಯ ಉಪಸಮಿತಿ ಸಭೆ. ಈ ಒಂದು ಸಭೆ ಕೆಲವೊಂದಿಷ್ಟು ಪ್ರಮುಖ ಸಚಿವರು ಮಾತ್ರ ಈ ಸಭೆಯಲ್ಲಿ ಇರ್ತಾರೆ. ಈಗ ಮೊದಲ ಸಭೆಯಲ್ಲಿ CDS ಏನು ಸಭೆ ಇತ್ತು, ಅದರಲ್ಲಿ ಬರೀ ಕೇವಲ ರಕ್ಷಣಾ ಮುಖ್ಯಸ್ಥರು ಮಾತ್ರ ಇರ್ತಾರೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಭಾವಿ, ತುಂಬ ಇಂಪಾರ್ಟೆಂಟ್ ಸಚಿವರು ಈ ಸಭೆಯಲ್ಲಿ ಇರ್ತಾರೆ. ಇಲ್ಲಿ ಸಹಜವಾಗಿಯೇ ಯುದ್ಧದ ಬಗ್ಗೆ ಮಾತನಾಡಲ್ಲ, ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಲ್ಲ. ಇಲ್ಲಿ ಯುದ್ಧದ ವಿವರಗಳು ಚರ್ಚೆನೇ ಆಗಲ್ಲ. ಇಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ನಿಮ್ಮ ಜವಾಬ್ದಾರಿ ಇಷ್ಟು, ಕೆಲವೊಂದಿಷ್ಟು ಸಚಿವರಿಗೆ ಇಲ್ಲಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಆಂತರಿಕ ಭದ್ರತೆಯನ್ನು ಹೇಗೆ ನಿಭಾಯಿಸಬೇಕು, ಕೆಲವೊಂದಿಷ್ಟು ಈಗಾಗಲೇ ನಾವು ನೋಡಿದ್ವಿ, ಪಾಕಿಸ್ತಾನ ಪ್ರಜೆಗಳು ಭಾರತದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ಹೋಗಬೇಕು ಅನ್ನೋ ಒಂದು ಆರ್ಡ್ರನ್ನು ಪಾಸ್ ಮಾಡ್ತು, ವೀಸಾವನ್ನು ರದ್ದು ಮಾಡ್ತು. ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಆಗಬಹುದು ಭಾರತದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತ. ಸೊ ಹೀಗಾಗಿ ಇದನ್ನು ನಿಭಾಯಿಸೋದಕ್ಕೆ ಕೆಲವೊಂದಿಷ್ಟು ಸಚಿವರಿಗೆ ಟಾರ್ಗೆಟನ್ನು ಫಿಕ್ಸ್ ಮಾಡಲಾಗುತ್ತೆ. ಹೀಗಾಗಿನೇ ಈ CCS ಸಭೆ ತುಂಬ ಮಹತ್ವವನ್ನು ಪಡ್ಕೊಳ್ತು. ಇನ್ನೂ ತುಂಬ ಇಂಪಾರ್ಟೆಂಟ್ 3ನೇ ಸಭೆ CCPA. ಸೊ ಇದೊಂದು ರಾಜಕೀಯ ವ್ಯವಹಾರಗಳ ಸಮಿತಿಯ ಒಂದು ಸಭೆ. ಇದು ತುಂಬ ಮಹತ್ವದ ಸಭೆ
ರಾಮ್, ವಿಶೇಷವಾಗಿ ವಿದೇಶಾಂಗ ಸಚಿವಾಲಯ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ವಿದೇಶಾಂಗ ಮಂತ್ರಿ ಜಯಶಂಕರ್ ಏನಿದ್ದಾರೆ ಅವರ ಒಂದು ನೇತೃತ್ವ, ಅವರ ಅಭಿಪ್ರಾಯ, ಮುಂದೆ ಎದುರಾಗಬಹುದಂಥ ಸಮಸ್ಯೆಗಳು ಇಲ್ಲಿ ಚರ್ಚೆ ಆಗುತ್ತೆ. ಎಕ್ಸಾಂಪಲ್ಲು ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ಅಥವಾ ನಿನ್ನೆಯಿಂದಲೂ ಕೂಡ ಸುದ್ದಿ ಒಂದು ಪ್ರಸಾರ ಆಗ್ತಾ ಇತ್ತು, ಟರ್ಕಿ ಪಾಕಿಸ್ತಾನಕ್ಕೆ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ ಅಂತ. ಸೊ ಒಂದು ವೇಳೆ ಇದು ನಿಜ ಆಗಿಬಿಟ್ರೆ ಭಾರತದ ನಿಲುವು ಹೇಗಿರಬೇಕು? ಯಾಕಂದರೆ ಟರ್ಕಿಯಲ್ಲಿ ಭೂಕಂಪ ಆದಾಗ, ಕೆಲವೊಂದಿಷ್ಟು ಪ್ರಾಕೃತಿಕ ವೈಫಲ್ಯ ವಿಕೋಪ ಆದಾಗ ಭಾರತ ಸರ್ಕಾರ ಟರ್ಕಿಗೆ ಹೆಲ್ಪ್ ಮಾಡಿತ್ತು. ಮತ್ತೊಂದು ಕಡೆ ಚೀನಾ, ನೆರೆಯ ರಾಷ್ಟ್ರ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ನಿಲುವು ಹೇಗಿರಬೇಕು? ಅಂದರೆ ನಾವು ಒಂದು ರೀತಿ ಅಟ್ಯಾಕ್ ಮಾಡಿದ ತಕ್ಷಣ ಪಾಕಿಸ್ತಾನ ಪರ ನಿಲ್ಲಬಹುದಾದ ರಾಷ್ಟ್ರಗಳು ಯಾವುದು, ಅವರು ಎಷ್ಟು ದೂರದವರೆಗೂ ನಿಲ್ಲಬಹುದು, ನಮ್ಮ ನಡೆ ಹೇಗಿರಬೇಕು, ಆ ರಾಷ್ಟ್ರಗಳನ್ನು ನಮ್ಮತ್ತ ಸೆಳೆಯೋದಕ್ಕೆ ಅಥವಾ ಪಾಕಿಸ್ತಾನಕ್ಕೆ ಸಪೋರ್ಟನ್ನು ಸ್ಟಾಪ್ ಮಾಡಿ ಅಂತ ಹೇಳೋದಕ್ಕೆ ನಾವೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು ಅನ್ನೋ ಒಂದು ವಿಚಾರವಾಗಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜಯಶಂಕರ್ ಈ ಒಂದು ವಿಚಾರವಾಗಿ ಬೇರೆ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ತಮ್ಮ ನಿಲುವನ್ನು, ಅವರ ನಿಲುವೇನು ಅನ್ನೋದನ್ನ ಹಂಚ್ಕೊಳ್ತಾರೆ. ನಾವು ಭಾರತದ ಸ್ಟ್ಯಾಂಡ್ ಏನು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಅಮೆರಿಕ ಸೇರಿದಂತೆ ಕೆಲವೊಂದಿಷ್ಟು ಯುರೋಪ್ ರಾಷ್ಟ್ರಗಳು ಭಾರತದ ಪರ ನಿಲುವನ್ನು ಮಂಡಿಸಿದವೆ. ವಿಶ್ವಸಂಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಪಾಕಿಸ್ತಾನದ ಪರ ಕೆಲವೊಂದಿಷ್ಟು ವರದಿ ಪ್ರಸಾರ ಮಾಡಿದಾಗಲೂ ಕೂಡ ಆ ದೇಶಗಳು ಬಹಿರಂಗವಾಗಿ ಆ ಪತ್ರಿಕೆಗಳ ವರದಿಯನ್ನು ವಿರೋಧ ವ್ಯಕ್ತಪಡಿಸಿದ್ದು ಉಂಟು, ಭಾರತದ ಪರ ತಮ್ಮ ನಿಲುವನ್ನು ಪ್ರದರ್ಶನ ಮಾಡಿದ್ದು ಉಂಟು. ಇದು ವಿದೇಶಾಂಗ ನೀತಿ ಏನಿದೆ ಅದಕ್ಕೆ ಒಳಪಡುತ್ತೆ. ಜಯಶಂಕರ್ ಅವರ ಪಾತ್ರ ತುಂಬಾ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈ ಸಭೆಯಲ್ಲಿ ಜಯಶಂಕರ್ ಆಗಿರ್ಬೋದು, ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು, ಮತ್ತು ಪ್ರಧಾನಿ ಮೋದಿ, ಇವರು ಮಾತ್ರ ಈ ಒಂದು ಸಭೆಯಲ್ಲಿರ್ತಾರೆ. ಹೈ ಲೆವೆಲ್ ಮೀಟಿಂಗು. ಒಂದು ವೇಳೆ ನಾವು ಪಾಕಿಸ್ತಾನದ ವಿರುದ್ಧ ಟಾರ್ಗೆಟ್ ಮಾಡಿ ಒಂದು ದಾಳಿಯನ್ನು ಮಾಡಿದ್ರೆ ಅದು ಯುದ್ಧನೇ ಆಗಿರಬೇಕು ಅಂತೇನಿಲ್ಲ. POKಗೆ ಎಂಟ್ರಿ ಆಗ್ಬೋದು ಅಥವಾ LOCಯನ್ನು ದಾಟಿ ಮುಂದಕ್ಕೆ ಹೋಗ್ಬೋದು. ಈ ಎಲ್ಲರೂ ಏನೇ ಒಂದು ಕ್ರಮ ಕೈಗೊಂಡ್ರೆ ಬೇರೆ ರಾಷ್ಟ್ರಗಳ ನಿಲುವು ಏನಿರಬಹುದು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಹೀಗಾಗಿನೇ ಈ ಒಂದು ಸಭೆ ಅಂದರೆ CCPA ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇನ್ನೊಂದು ಸಭೆ CCEA, ಇದು ಕೂಡ ತುಂಬ ದೊಡ್ಡ ಮಟ್ಟದ ಒಂದು ವಿಶೇಷವಾದ ಸಭೆ. ಯಾಕಂದರೆ ಆರ್ಥಿಕ ವಿಚಾರಗಳು ಇದರಲ್ಲಿ ಚರ್ಚೆ ಆಗುತ್ತೆ. ಸಹಜವಾಗಿಯೇ ಒಂದು ಯುದ್ಧ ಅಂದ ತಕ್ಷಣ ಮುಂದೆ ಎದುರಾಗಬಹುದಾದ ಸಮಸ್ಯೆಗಳಿಗೆ ಅಥವಾ ಸಂಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅನ್ನೋದು, ನಾವು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಬಹುದೊಡ್ಡ ಯುದ್ಧ ಅಂದರೆ ಪ್ರಪಂಚದಲ್ಲಿ ಜಾಸ್ತಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಉಕ್ರೇನ್ ಮತ್ತು ರಷ್ಯಾ ಯುದ್ಧ. ಸೊ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಹೇಗಾಯಿತು, ಈಗಲೂ ಕೂಡ ಸ್ಟಾಪ್ ಆಗಿಲ್ಲ, ಕದನ ವಿರಾಮ ಇರಬಹುದು, ಆದರೆ ಈಗಲೂ ಕೂಡ ಯುದ್ಧ ಆಗ್ತಾ ಇದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ದೊಡ್ಡ ಮಟ್ಟದ ಬೇರೆ ಬೇರೆ ರಾಷ್ಟ್ರಗಳಿಗೆ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಯಿತು. ಭಾರತದಲ್ಲೂ ಕೂಡ ಭಾರತಕ್ಕೆ ಇದರಿಂದ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದಿಷ್ಟು ಲಾಭವನ್ನು ಪಡ್ಕೊಳ್ತು ಭಾರತ. ಯಾಕಂದರೆ ಭಾರತಕ್ಕೆ ರಫ್ತಾಗ್ತಿದ್ದಂತಹ ಫ್ಯೂಯಲ್ ರೇಟ್, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಕಡಿಮೆ ರೇಟ್ಗೆ ಪಡೆಯುವಂತಾಯಿತು ಭಾರತ. ಸೊ ಇದು ಭಾರತಕ್ಕೆ ಆದಂತಹ ಲಾಭ. ಯುಕ್ರೇನ್ ಮತ್ತು ರಷ್ಯಾದ ಒಂದು ಯುದ್ಧ ಏನಿತ್ತು, ಆ ಯುದ್ಧದಿಂದ ಭಾರತಕ್ಕೆ ಲಾಭ ಆಯಿತು. ಆದರೆ ಅಟ್ ದ ಸೇಮ್ ಟೈಮ್ ಅಡುಗೆ ಎಣ್ಣೆಯ ಬೆಲೆ ಗಗನಕ್ಕೇರ್ತು. ಯುಕ್ರೇನಿಂದ ಕೆಲವೊಂದಿಷ್ಟು ಬೇಳೆಕಾಳುಗಳನ್ನು, ಅಲ್ಲಿಂದ ಎಣ್ಣೆನ ನಾವು ರಫ್ತು ಮಾಡ್ಕೊಳ್ತಾ ಇದ್ವಿ. ಅದರ ಪರಿಣಾಮ ಭಾರತದಲ್ಲಿ ಕೆಲವೊಂದಿಷ್ಟು ಅಡುಗೆ ಎಣ್ಣೆಯ ಬೆಲೆ ಜಾಸ್ತಿ ಆಗಿತ್ತು. ಪೆಟ್ರೋಲ್ ಡೀಸೆಲ್ ನಮಗೆ ಸಾಕಷ್ಟು ದಾಸ್ತಾನು ಮಾಡ್ಕೊಂಡ್ವಿ. ಇದು ಆರ್ಥಿಕವಾಗಿ ಎದುರಿಸಬಹುದಾದಂಥ ಸಮಸ್ಯೆಗಳು. ಸೊ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗೇ ಬಿಟ್ಟರೆ ಅಥವಾ ಘೋಷಣೆ ಆದರೆ ಭಾರತದಲ್ಲಿ ಬೆಲೆ ಏರಿಕೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಈ ಒಂದು ಬೆಲೆ ಏರಿಕೆಯನ್ನು ಕಡಿವಾಣ ಆಗಬೇಕು ಅಂದರೆ ನಮ್ಮ ಆರ್ಥಿಕ ಶಿಸ್ತು ಹೇಗಿರಬೇಕು, ನಮ್ಮ ಎಕನಾಮಿಕ್ ಪಾಲಿಸಿ ಹೇಗಿರಬೇಕು, ಇದೆಲ್ಲವನ್ನು ನಿಭಾಯಿಸಬೇಕು ಅಂದರೆ ಈ ಸಭೆ ತುಂಬ ಇಂಪಾರ್ಟೆಂಟು. ಈ ಸಭೆಯ ಮೇನ್ ರೂವಾರಿ ಅಂದರೆ ಆರ್ಥಿಕ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್. ಸೊ ಅವರ ಸಲಹೆ ಮತ್ತು ಸೂಚನೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಮ್ಮ GDP ದರ ಹೇಗಿದೆ, ಅಥವಾ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಮ್ಮ ಬಜೆಟ್ನಲ್ಲಿ ನಾವು ಇಟ್ಟಿರ್ತಕ್ಕಂಥ ಹಣದ ಅಲೋಕೇಶನ್ಸ್ ಏನಿದೆ, ಆದಾಯ ಎಷ್ಟಿದೆ, ಖರ್ಚು ಎಷ್ಟಿದೆ, ನಾವು ಎಷ್ಟು ದಿನ ಅಂದರೆ ಎಷ್ಟು ದಿನಕ್ಕೆ ನಾವು ಈ ಒಂದು ಹಣವನ್ನು ನಿಭಾಯಿಸಬಹುದು, ಒಂದು ವೇಳೆ ಯುದ್ಧ ಆಗಿಬಿಟ್ರೆ ಎಷ್ಟು ದಿನ ಆಗುತ್ತೆ ಗೊತ್ತಿರೋದಿಲ್ಲ. ಹೀಗಾಗಿನೇ ಆರ್ಥಿಕ ಶಿಸ್ತನ್ನು ನಾವು ಕಾಪಾಡಿಕೊಳ್ಳೇಬೇಕು. ಹೀಗಾಗಿ ಈ ಸಭೆ ತುಂಬ ಮಹತ್ವವನ್ನು ಪಡ್ಕೊಳ್ಳಿದೆ. ಅಂದರೆ ಮೊದಲನೇ ಸಭೆ ಸೇನೆ, ಎರಡನೇ ಸಭೆ ಸಚಿವರ ಸಭೆ, ಮೂರನೇ ಸಭೆ ವಿದೇಶಾಂಗ ನೀತಿ, ನಾಲ್ಕನೇ ಸಭೆ ಆರ್ಥಿಕ ನೀತಿ. ಈ ನಾಲ್ಕು ಒಂದು ದೇಶವನ್ನು ಸದೃಢವಾಗಿ ಇಡಬೇಕು ಅಂದರೆ ಈ ನಾಲ್ಕು ತುಂಬ ಇಂಪಾರ್ಟೆಂಟು. ಹೀಗಾಗಿನೇ ಈ ನಾಲ್ಕು ಹೈ ಲೆವೆಲ್ ಮೀಟಿಂಗನ್ನು ನರೇಂದ್ರ ಮೋದಿ ಅವರು ಮುಗಿಸಿದ್ದಾರೆ ಈಗಾಗಲೇ. ಬಹಳ ಮುಖ್ಯವಾದದ್ದು ಮುಂದಿನ ಸ್ಟೆಪ್ ಏನು ಅಂತ ಇವತ್ತು 8 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ಇದೆ.
ಆ ಸಭೆಯಲ್ಲಿ ಬಹುಶಃ ಈ 4 ಸಭೆಗಳ ಔಟ್ಕಮ್ ಬರಬಹುದು. ಈ 4 ಸಭೆಗಳ ರಿಸಲ್ಟ್ ಮೇಲೆ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡಬಹುದು ನರೇಂದ್ರ ಮೋದಿ ಹಾಗೂ ಭಾರತ ಸರ್ಕಾರ. ರಾಮ್.